ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಯಾವ್ಯಾವ ಸೋರ್ಸ್ ಓದ್ತಾ ಇದ್ದೆ, ಹಾಗೂ ಯಾವ್ಯಾವ ಟೀಚರ್ಸನ್ನು ಫಾಲೋ ಮಾಡಿದ್ದೆ ನನ್ನ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ಟೈಮಲ್ಲಿ ಅಂತ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ಬ್ಯಾಂಕಿಂಗ್ ಫೀಲ್ಡ್ಗೆ ಬಂದದ್ದೇ ಆಕಸ್ಮಿಕವಾಗಿ. ಎಲ್ಲ ಕಡೆ ಬ್ಯಾಂಕಿಂಗ್ ಫೀಲ್ಡ್ ತುಂಬ ಹೆಕ್ಟಿಕ್ ಇರುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಬಟ್ ನಮ್ಮ ಮನೇಲಿ ಸ್ಟೇಟ್ ಎಕ್ಸಾಮ್ಸ್ ಒಂಥರ ಗ್ಯಾಮ್ಲಿಂಗ್ ಥರ. ಅದಕ್ಕೂ ಪ್ರಿಪೇರ್ ಆಗು, ಇದಕ್ಕೂ ಪ್ರಿಪೇರ್ ಆಗು, ಬೇಡ ಅನ್ನಲ್ಲ. ಸೊ ಬೇರೆ ಎಕ್ಸಾಮ್ ಸಹ ಅಟೆಂಡ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ಸರಿ, ನಾನು ಆಗಿದ್ದಾಗಲಿ ಬ್ಯಾಂಕಿಂಗ್ ಎಕ್ಸಾಮ್ನೆಲ್ಲ ಹಾಕಿದ್ದೆ, ನೋಡೋಣ ಈ ಟೈಮ್ ಏನಾಗುತ್ತೆ ಅಂತ. ಆ ಟೈಮಲ್ಲಿ ನನಗೆ ಇನ್ಶೂರೆನ್ಸ್ ಎಕ್ಸಾಮ್ಸ್ ಬಗ್ಗೆ ಐಡಿಯಾ ಇರಲಿಲ್ಲ. ಪ್ರಾಬಬ್ಲಿ ಇದ್ದಿದ್ದರೆ ಅದನ್ನು ಸಹ ಆಗ್ತಿದ್ನೇನು. ಸೊ ಈಗ ನನ್ನ ಪ್ರಿಪ್ರೇಷನ್ಗೆ ಅಂತ ಬರೋದಾದರೆ, ನಾನು ಸುಮಾರು ಜನ ಟೀಚರ್ಸನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಅಂದರೆ ಯೂಶ್ವಲಿ ಒಂದು ಸಬ್ಜೆಕ್ಟ್ಗೆ ಒನ್ ಪರ್ಸನ್ ಅಷ್ಟೇ ಫಾಲೋ ಮಾಡ್ತಾ ಇದ್ದೆ. ಹಲವಾರು ಟೀಚರ್ಸ್ಗಳ ಹೇಳ್ಕೊಡುವ ವಿಧಾನ ಬೇರೆ ಇರುತ್ತೆ. ಸೊ ನನಗೆ ಕೆಲವೊಂದು ಟಾಪಿಕ್ಸಲ್ಲಿ ಒಬ್ಬರು ಟೀಚರ್ ಹತ್ರನೇ ಸುಮಾರು ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಾನು ಹೆಚ್ಚಾಗಿ ಮಲ್ಟಿಪಲ್ ಟೀಚರ್ಸ್ನ ಪ್ರಿಫರ್ ಮಾಡ್ತಾ ಇರಲಿಲ್ಲ ಒಂದು ಸಬ್ಜೆಕ್ಟಿಗೆ. ಪಾಯಿಂಟ್ಸ್ ಅಂತ ಬಂದರೆ, ನಾನು ಕೌಶಿಕ್ ಮೊಹಾಂಟಿ ಸರ್ನ ಫಾಲೋ ಮಾಡ್ತಿದ್ದೆ. ಅವರದ್ದು ಒಂದು ಫೌಂಡೇಶನ್ ಪ್ಲೇ ಲಿಸ್ಟ್ ಇದೆ ಯೂಟ್ಯೂಬಲ್ಲಿ. ಫಸ್ಟ್ ನಾನು ಅದನ್ನು ಕಂಪ್ಲೀಟಾಗಿ ಮುಗಿಸ್ದೆ. ನೆಕ್ಸ್ಟ್ ಮಾಕ್ ಟೆಸ್ಟ್ ಕೊಡ್ತಾ ಇದ್ದೆ. ಅದರಲ್ಲಿ ನನಗೆ ಕನ್ವೀನಿಯೆಂಟ್ ಆಗೋ ಥರ ಟಾಪಿಕ್ಸ್ನ ಅಷ್ಟೇ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೆ. ಅದ್ರ ಬೇಸಿಕ್ಸು ಪೂರ್ತಿ ಎಲ್ಲ ಟಾಪಿಕ್ಸ್ನು ನಾನು ಕವರ್ ಮಾಡಿರಲಿಲ್ಲ. ಸೊ ನಾನು ಎಷ್ಟು ಟಾಪಿಕ್ಸ್ ಕವರ್ ಮಾಡಿದ್ದೆ, ನನಗೆ ಅದರ ಮೇಲೆ ಒಂದು ಹೋಲ್ಡ್ ಇತ್ತು. ಸೊ ಅದರಲ್ಲಿ ಯಾವುದೇ ಥರ ಕ್ವೆಶನ್ಸ್ ಬಂದರೂ ಸಹ ನಾನು ಸಾಲ್ವ್ ಮಾಡ್ತಾ ಇದ್ದೆ. ದೆನ್ ಕ್ವಾಂಟ್ಸಲ್ಲಿ ನನಗೆ ಸ್ವಲ್ಪ ಸ್ಪೀಡ್ ಕಡಿಮೆ ಇತ್ತು. ಮೇನ್ಸ್ ಅಂತ ಬಂದರೆ ನಾನು ಒಂದೆರಡು ಸಬ್ಜೆಕ್ಟು ಲೈಕ್ ನಂಬರ್ ಸಿಸ್ಟಮ್ ಆಗಿರ್ಬೋದು ಮತ್ತು ಡಿ ಐ, ಅದರಲ್ಲಿ ತುಂಬ ಫೋಕಸ್ ಮಾಡಿದ್ದೆ. ಸೊ ಅದರಲ್ಲಿ ಯಾವುದೇ ಬಂದರೂ ಮಾಡ್ತಾಯಿದ್ದೆ. ಡಿ ಐ ತುಂಬ ಈಸಿ ಇದ್ದರೆ ಸ್ವಲ್ಪ ಅಪ್ರೋಚ್ ನೋಡ್ಕೊಂಡು ಮಾಡ್ತಾಯಿದ್ದೆ. ಸೊ ಮೇನ್ಸಲ್ಲಿ ಯೂಶ್ವಲಿ ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ನಾನು ಅಟೆಂಡ್ ಮಾಡ್ತಾ ಇರಲಿಲ್ಲ. ನನಗೆ ಇದರಲ್ಲಿ ಸೆಕ್ಷನಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಓಕೆ ಅನ್ನೋ ಥರ ಇದ್ದೆ ಮೇನ್ಸಲ್ಲಿ. ಬಟ್ ಪ್ರಿಲಿಮ್ಸ್ ಆಲ್ಮೋಸ್ಟ್ ಅಟೆಂಡ್ ಮಾಡ್ತಾ ಇದ್ದೆ. ಆ್ಯಂಡ್ ಮೇನ್ಸಲ್ಲಿ ತುಂಬ ರಿಸ್ಕ್ ತೊಗೊಳ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ 10 to 15 ಅಷ್ಟೇ ಅಟೆಂಡ್ ಮಾಡ್ತಾಯಿದ್ದೆ. ಸೊ ಅಕ್ಯುರೇಸಿ ಮೇಂಟೈನ್ ಮಾಡ್ತಾಯಿದ್ದೆ. ದೆನ್ ನೆಕ್ಸ್ಟ್ ರೀಸ್ನಿಂಗ್ ಅಂತ ಬಂದರೆ, ಪುನೀತ್ ಸರ್ ಕ್ಲಾಸಸ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಅವರದ್ದು ಕೂಡ ಯೂಟ್ಯೂಬಲ್ಲಿ ಒಂದು ಫೌಂಡೇಶನ್ ಪ್ಲೇ ಲಿಸ್ಟ್ ಇದೆ. ಅದನ್ನು ಕ್ಲಿಯರ್ ಮಾಡಿಕೊಂಡು ಅದ್ರ ಜೊತೆಗೆ 100 ರೂಲ್ಸ್ ಆಫ್ ಪಝಲ್ಸ್ ಅಂತ ಬಂದಿದೆ, ಅದನ್ನು ಫಾಲೋ ಮಾಡಿದ್ದೆ. ಇದರಲ್ಲಿ ನನಗೆ ಮೇನ್ಸಲ್ಲಿ ಆ್ಯಾವ್ರೇಜ್ ಕಮಾಂಡ್ ಇತ್ತು. ಬಟ್ ಪ್ರಿಲಿಮ್ಸ್ ಅಂತ ಬಂದರೆ ಐ ವಾಸ್ ಕ್ವೈಟ್ ಗುಡ್. ದೆನ್ ಮೇನ್ಸಲ್ಲಿ ಕೂಡ ನಾನು 3 ವೇರಿಯಬಲ್ ಪಝಲ್ ಆಗಿರ್ಬೋದು, ಮಷಿನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಗಿರ್ಬೋದು, ಕೋಡೆಡ್ ಇನ್ಇಕ್ವಾಲಿಟಿ ಆಗಿರ್ಬೋದು, ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಕೂಡ ನಾನು ಸ್ವಲ್ಪ ಚೆನ್ನಾಗಿತ್ತು. ದಟ್ ಮಿಸ್ಸಿಂಗ್ ಫ್ಲೋರ್ ಅಂತ ಆ ಥರ ಬಂದರೆ ನಾನು ಅವಾಯ್ಡ್ ಮಾಡ್ತಾಯಿದ್ದೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದರಲ್ಲಿ. ಆ್ಯಂಡ್ ನಾನು ಪುನೀತ್ ಸರ್ ಯೂಟ್ಯೂಬ್ ಕ್ಲಾಸಸಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ದೆನ್ ಬ್ಲಡ್ ರಿಲೇಷನ್ ಮತ್ತು ಕೋಡಿಂಗ್ ಡಿಕೋಡಿಂಗ್ ಅಂತ ಬಂದರೆ, ಪ್ರಿಲಿಮ್ಸಲ್ಲಿ ತುಂಬ ಈಸಿನೇ ಇರುತ್ತೆ, ಸೊ ಬೇಗ ಆಗ್ತಿತ್ತು. ಬಟ್ ಮೇನ್ಸ್ ಅಂತ ಬಂದರೆ ನಾನು 2 ಮಿನಿಟ್ಸ್ ತೊಗೊಂಡು ಲಾಜಿಕ್ ನೋಡ್ತಾ ಇದ್ದೆ. ಸೊ ಸಿಗಲಿಲ್ಲ ಅಂದರೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ, ಸ್ಕಿಪ್ ಮಾಡ್ತಾಯಿದ್ದೆ. ಆ್ಯಂಡ್ ರೀಸ್ನಿಂಗಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ಅಂತ ಹೇಳ್ಬೋದು. ದೆನ್ ಇಂಗ್ಲೀಷ್ ಅಂತ ಬಂದರೆ, ನಾನು ಒಂದು ಸಲ 120 ರೂಲ್ಸ್ ಆಫ್ ಗ್ರಾಮರ್ ನಿಮಿಷಾ ಬನ್ಸಾಲ್ ಮ್ಯಾಮ್ದು ವಿಡಿಯೋ ನೋಡಿದ್ದೆ. ಆ್ಯಂಡ್ ಇವೊಂದು ನಾನು ಕನ್ನಡ ಮೀಡಿಯಮಿಂದ ಬಂದಿದ್ದಾಗಿದ್ದರೂ ಕೂಡ ನನಗೆ 10th 12th ತುಂಬ ಪ್ರಾಕ್ಟೀಸ್ ಮಾಡಿದ್ದೆ ನಾನು ಇಂಗ್ಲೀಷ್ ಎಕ್ಸಾಮ್ಗೋಸ್ಕರ. ಅದರಿಂದ ನನಗೆ ಸ್ವಲ್ಪ ಇಂಗ್ಲೀಷಲ್ಲಿ ಗ್ರಿಪ್ ಇತ್ತು. ಸೊ ಹೆಚ್ಚಾಗಿ ನಾನು ಮಾಕ್ ಟೆಸ್ಟ್ ಹಾಕಿ ಅನಲೈಸ್ ಮಾಡಿದ್ದು ಬಿಟ್ಟರೆ ಅದಕ್ಕೇನು ತುಂಬ ಪ್ರಿಪೇರ್ ಆಗ್ತಾ ಇರಲಿಲ್ಲ. ದೆನ್ ಜನರಲ್ ಅವೇರ್ನೆಸ್ಸು, ಇದು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. IBPS PO ಮೇನ್ಸ್ಗೆ ನನಗೆ ತುಂಬ ಟೈಮ್ ಸಿಗಲಿಲ್ಲ. ಒಂದು 10 ಡೇಸಲ್ಲಿ ನಾನು 1-2 ಮ್ಯಾರಥಾನ್ ನೋಡಿದ್ದೆ. ನನಗೆ ಅದರಲ್ಲೇ ಒಂದು 4 ಕ್ವೆಶನ್ ಡೈರೆಕ್ಟಾಗಿ ಬಂದಿತ್ತು. ಸೊ ಪ್ರೀವಿಯಸ್ ಇಯರ್ದು ನಾನು ಕಟ್ ಆಫ್ ಅನಲೈಸ್ ಮಾಡಿದ್ದೆ, 2ಕ್ಕಿಂತ ಹೆಚ್ಚಾಗಿ ಮೇಲೆ ಹೋಗಿರಲಿಲ್ಲ. ಸೊ ನಾನು ಸಹ 4 ಕ್ವೆಶನ್ಗೆ ಅಕ್ಯುರೇಸಿ ನೋಡಿಕೊಂಡು ಅಷ್ಟೇ ಸಾಕು ಅಂತ ಬಿಟ್ಬಿಟ್ಟೆ. ದೆನ್ ಜನರಲ್ ಅವೇರ್ನೆಸ್ನ ನಾವು ಸರಿಯಾಗಿ ಸ್ಟ್ರಾಟಜಿ ಮಾಡಿ ಓದಿದ್ರೆ ಅದರಷ್ಟು ಸ್ಕೋರಿಂಗ್ ಸಬ್ಜೆಕ್ಟ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಆಫ್ಟರ್ ದಟ್ ನಂದು IBPS PO ಮೇನ್ಸ್ ಆದಮೇಲೆ ನಾನು ಡೈಲಿ ಕರೆಂಟ್ ಅಫೇರ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೂ ಮುಂಚೆ ನಾನು ಜನರಲ್ ಕರೆಂಟ್ ಅಫೇರ್ಸ್ನ ನನ್ನ IO ಎಕ್ಸಾಮ್ಗೆ ಕೇರ್ ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ, ಆ ಮಂತ್ಲಿ ಮ್ಯಾಗ್ಝಿನಿಂದ ನಾನು ಓದ್ತಾ ಇದ್ದೆ. ಬಟ್ PO ಮೇನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರು, RBI ಸರ್ಕ್ಯುಲರ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಆಗಿರ್ಬೋದು, ಸೊ ಸಮ್ ಎಕನಾಮಿ ರಿಲೇಟೆಡ್ ಕ್ವೆಶನ್ಸ್ ಅಂದರೆ ಅದರಲ್ಲೇ ಕೊಡ್ತೀವಿ ಅಂತ. ಸೊ ನನಗೆ ಯೂಶ್ವಲಿ ಎಲ್ಲ ಆಸ್ಪಿರೆಂಟ್ಸ್ ಪ್ರಿಫರ್ ಮಾಡೋ ಫೇಮಸ್ ಟೀಚರ್ಸ್ ಸರಿ ಹೋಗಲಿಲ್ಲ, ಟ್ರೈ ಮಾಡಿದೆ. ದೆನ್ ಆಮೇಲೆ ನನಗೆ ವಿವೇಕ್ ಸಿಂಗ್ ಸರ್ ಅಂತ ಒಂದು ಅವರ ಎಕ್ಸಾಮ್ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್ ಸಿಕ್ತು. ತುಂಬ ಅಂಡರ್ ರೇಟೆಡ್ ಟೀಚರ್ ಅಂತಲೇ ಹೇಳ್ಬೋದು. ಅವರು ಪ್ರತಿಯೊಂದು ನ್ಯೂಸ್ ಸಹ ಬಿಗಿನರ್ ಲೆವೆಲ್ ಅವ್ರಿಗೂ ಅರ್ಥ ಆಗೋ ಥರ ಟೀಚ್ ಮಾಡ್ತಾರೆ. ಆ್ಯಂಡ್ ದೆನ್ ಅವರ ಪ್ರತಿಯೊಂದು ನ್ಯೂಸ್ ಎಂಡಲ್ಲಿ ಸಮ್ಮರಿ ಟೇಬಲ್ ಅಂತ ಕೊಡ್ತಾರೆ. ನನಗೆ ಅದು ರಿವಿಷನ್ ಟೈಮಲ್ಲಿ ತುಂಬ ಹೆಲ್ಪ್ ಆಗ್ತಾಯಿತ್ತು.
ದೆನ್ ರಿವಿಷನ್ಗೆ ನಾನು ಸಮ್ಮರಿ ಟೇಬಲ್ ಆಗಿರ್ಬೋದು, ದೆನ್ ಮಂತ್ಲಿ ಮ್ಯಾರಥಾನ್ಸ್ ಕೂಡ ನೋಡ್ತಾ ಇದ್ದೆ ಆವತ್ತೆ. ದೆನ್ ಡೈಲಿ ನೋಟ್ಸ್ ಮಾಡ್ಕೊಂಡಿದ್ದನ್ನು ರೆಫರ್ ಮಾಡ್ತಾ ಇದ್ದೆ. ಆ್ಯಂಡ್ ಆ ಸರ್ ಕ್ಲಾಸಸಲ್ಲಿ ಒಂದೇ ಒಂದು ಡ್ರಾಬ್ಯಾಕ್ ಅಂತ ಹೇಳಿದರೆ, ಅವರು MCQ ಪ್ರಾಕ್ಟೀಸ್ ಮಾಡಿಸ್ತಾ ಇರಲಿಲ್ಲ. ಸೊ ನಾನು ಅದನ್ನು ಶ್ರೀಧರ್ ಶರ್ಮಾ ಮ್ಯಾಮ್ ಅಂತ ಇದ್ದಾರೆ, ಅವ್ರ ಕ್ಲಾಸಸಲ್ಲಿ ಕವರ್ ಮಾಡಿಕೊಂಡೆ. ಅವರು ವೀಕ್ಲಿ ಆ್ಯಂಡ್ ಮಂತ್ಲಿ MCQs ಮ್ಯಾರಥಾನ್ ಮಾಡ್ತಾಯಿದ್ರು. ಸೊ ಮೇಜರಾಗಿ ನನಗೆ ಎಲ್ಲ ಕರೆಂಟ್ ಅಫೇರ್ಸ್ ಕವರ್ ಆಗ್ತಾಯಿತ್ತು. ಮಾಕ್ಸ್ ಅಂತ ಬಂದರೆ, ನಾನು ಟೆಕ್ಸ್ಟ್ ಬುಕ್ ಮತ್ತು ಅಡ್ಡಾ 247ಅಲ್ಲಿ ಮಾಕ್ಸ್ ತೊಗೊಂಡಿದ್ದೆ. ಡೈಲಿ 2 to 3 ಮಾಕ್ಸ್ ಹಾಕ್ತಾಯಿದ್ದೆ. ಯೂಶ್ವಲಿ ಪ್ರಿಲಿಮ್ಸ್ಗೆ ಫುಲ್ ಲೆಂತ್ ಮಾಕ್ಸ್ ಹಾಕ್ತಾಯಿದ್ದೆ ಆ್ಯಂಡ್ ಮೇನ್ಸ್ಗೆ ಸೆಕ್ಷನಲ್ ಮಾಕ್ಸ್ ಹಾಕ್ತಾಯಿದ್ದೆ. ಆ್ಯಂಡ್ ನಾನು ಅರ್ಲಿ ಮಾರ್ನಿಂಗ್ ಏನು ಎದ್ದು ಓದ್ತಾ ಇರಲಿಲ್ಲ, ನಾನು ಅರ್ಲಿ ಬರ್ಡ್ ಅಲ್ಲ. ಯೂಶ್ವಲಿ 9ಗೆ ಎದ್ದೇಳ್ತಾ ಇದ್ದೆ. ನಾನು 10:30, 11ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೆ ಓದೋದಕ್ಕೆ. ಅದಾದಮೇಲೆ ನಾನು ಮಧ್ಯಾಹ್ನ ಊಟ ಆದಮೇಲೂ ಒಂದು ಕ್ವಿಕ್ ನ್ಯಾಪ್ ತೊಗೊಳ್ತಾ ಇದ್ದೆ. ಸೊ ನಿಮ್ಮದು ಒಂದು ಓದೋ ಸ್ಟ್ರ್ಯಾಟಜಿ ಸರಿ ಇದ್ದರೆ ಸಾಕು. ನೀವು ಅರ್ಲಿ ಮಾರ್ನಿಂಗ್ ಎದ್ದು ನಾನು ದಿನಪೂರ್ತಿ 12 ಅವರ್ಸ್ ಓದಬೇಕು, ಆ ರೀತಿ ಆ ಥರ ಏನೂ ಇಲ್ಲ. ನನ್ನ ನೋಡೋದಾದರೆ ಎಕ್ಸೆಪ್ಟ್ AFO ಎಲ್ಲ ಎಕ್ಸಾಮ್ ನಂದು ಫಸ್ಟ್ ಅಟೆಂಪ್ಟ್ ಆಗಿತ್ತು. ನನಗೂ ಕೂಡ ಡೌಟ್ ಇತ್ತು ಕ್ಲಿಯರ್ ಆಗುತ್ತಾ ಅಂತ. ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಲಕ್ ಕೈ ಹಿಡಿದಿದೆ ಅಂತಲೇ ಹೇಳಬೇಕು. ನಾನು ತುಂಬ ಅನ್ಲಕ್ಕಿ. ಬಟ್ ನಮ್ಮ ಅಕ್ಕ ಹೇಳ್ತಿದ್ರು, ತುಂಬ ಎಫರ್ಟ್ಸ್ ಹಾಕಿದೆಯಾ ನೀನು, AO ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ ಅಂತ. ಪ್ರಾಬಬ್ಲಿ ಇರ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಬಟ್ ಒಂದು ಕಿವಿ ಮಾತು ಅಂತ ಹೇಳೋದಾದರೆ, ನಿಮಗೆ ಅವರ ಟೀಚಿಂಗ್ ಕ್ಲಿಯರಾಗಿ ಅರ್ಥ ಆಗಬೇಕು. ಆ ಥರ ಟೀಚರ್ಸ್ನ ಸರ್ಚ್ ಮಾಡಿಕೊಂಡು ಓದಿ. ಆಗ ನಿಮಗೆ ಓದೋದು ಬರ್ಡನ್ ಅಂತ ಅನಿಸಲ್ಲ. ಅದಾದಮೇಲೆ ಸಾಧ್ಯವಾದಷ್ಟು ಮಾಕ್ಸ್ ಆಗ್ತಾಯಿದ್ರೆ ನಿಮಗೆ ಸ್ಪೀಡು ಮತ್ತು ಆ್ಯಕ್ಯುರೆಸಿ ಇನ್ಕ್ರೀಸ್ ಆಗುತ್ತೆ. ನನಗೂ ಕೂಡ ತುಂಬ ಮಾಕ್ಸ್ ಆಗ್ತಿದೆ. ನನಗೆ ಮಾಕ್ಸ್ ಒಂಥರ ಗೇಮ್ ಅಂತ ಫೀಲ್ ಆಗ್ತಾಯಿತ್ತು. ಅಷ್ಟೇ. ಹ್ಯಾಪಿ ಲರ್ನಿಂಗ್. ಸಾಧ್ಯ ಆದರೆ ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್ ಬಾಯ್.